Hi students, this is Srinath working as assistant professor in commerce at Government College for Women Scholar. Welcome to my YouTube channel, that is Sri Commerce Classes, SHREE, Sri Commerce Classes. Okay, please subscribe my YouTube channel and share to your friends also. So now cost management subject ಅಲ್ಲಿದ್ದೀವಿ. ಸೊ ಅದರಲ್ಲಿ ನಾವು ಯೂನಿಟ್ ನಂಬರ್ 3 ಡಿಸ್ಕಸ್ ಮಾಡ್ತೀವಿ. We are discussing unit number 3, that is standard costing. Under that, in this session we are going to discuss about variance analysis. Variance analysis ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಸೆಷನ್ ಅಲ್ಲಿ ಮೀನಿಂಗ್ ಆಫ್ ವೇರಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮೀನಿಂಗ್ ಆಫ್ ಕಾಸ್ಟ್ ವೇರಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮೀನಿಂಗ್ ಆಫ್ ವೇರಿಯನ್ಸ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆ್ಯಂಡ್ ಟೈಪ್ಸ್ ಆಫ್ ವೇರಿಯನ್ಸಸ್ ಬಗ್ಗೆ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. Once again, welcome to my YouTube channel, that is Sri Commerce Classes. Please subscribe my YouTube channel and share to your friends also. Now first of all, step number 1, meaning of variance ಬಗ್ಗೆ ಡಿಸ್ಕಸ್ ಮಾಡೋಣ. What is the variance? What is the variance? See, variance is the difference between standard cost, standard performance and actual performance. Variance is the difference between the standard performance and actual performance. See, if there is any difference between standard performance and actual performance ಗೂ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗೂ ಏನೇನ ಡಿಫ್ರೆನ್ಸ್ ಇದ್ದರೆ ಅವಾಗ ಏನು ಅರೈಸ್ ಆಗುತ್ತೆ, ಒಂದು ಡಿಫ್ರೆನ್ಸ್ ಅರೈಸ್ ಆಗುತ್ತೆ. ಆ ಡಿಫ್ರೆನ್ಸ್ ನಾವು ಏನಂತೀವಿ, ಟೆಕ್ನಿಕಲಿ ವೇರಿಯನ್ಸ್ ಅಂತೀವಿ. ಸಿ ವೇರಿಯನ್ಸ್ arises when there is a difference between standard performance and actual performance. See, ಯಾವುದೇ ವರ್ಕರ್ಗೆ ಒಂದು ಟಾಸ್ಕ್ ಕೊಟ್ಟಾಗ, ಒಂದು ಕೆಲಸ ಕೊಟ್ಟಾಗ ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ನ ಫಿಕ್ಸ್ ಮಾಡಿರ್ತೀವಿ. ಆ ಸ್ಟ್ಯಾಂಡರ್ಡ್ ಜೊತೆಗೆ ಆ ವರ್ಕರು ಆ ವರ್ಕ್ನ ಕಂಪ್ಲೀಟ್ ಮಾಡಿದ್ಮೇಲೆ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ಬರುತ್ತೆ. ಈ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ನ ಮತ್ತು ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ನ ನಾವೇನು ಮಾಡ್ತೀವಿ, ಕಂಪೇರ್ ಮಾಡಿದಾಗ ಇಫ್ ದೇರ್ ಈಸ್ ಎನಿ ಡಿಫ್ರೆನ್ಸ್ ಇದ್ದಾಗ ಆ ಡಿಫ್ರೆನ್ಸ್ನ ನಾವು ಟೆಕ್ನಿಕಲಿ ಏನಂತೀವಿ, ವೇರಿಯನ್ಸ್ ಅಂತೀವಿ. ಆ ಡಿಫ್ರೆನ್ಸ್ ಮೇ ಬಿ ಫೇವರೇಬಲ್ ಆಗಿರ್ಬೋದು, ಅನ್ಫೇವರ್ ಆಗಿರ್ಬೋದು. ಇದನ್ನ ನಾವು ಫರ್ದರ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ವೇರಿಯನ್ಸ್ ಅಂದ ತಕ್ಷಣ ನಿಮ್ಗೆ ಏನು ಬರಬೇಕು, ವೇರಿಯನ್ಸ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್. ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗೂ ಮತ್ತು ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ಗೂ ಏನೇನ ಡಿಫ್ರೆನ್ಸ್ ಇದ್ದರೆ ಅಂಥ ಒಂದು ಡಿಫ್ರೆನ್ಸ್ ನಾವೇಂತೀವಿ, ವೇರಿಯನ್ಸ್ ಅಂತೀವಿ. ಸಿ, ಇವಾಗ ಕಾಸ್ಟ್ ವೇರಿಯನ್ಸ್ ಅಂದರೆ ಏನು? What is the cost variance? 2 marks ಕೇಳ್ತು. What do you mean the cost variance? See, cost variance is the difference between standard cost and comparable standard cost and the comparable actual cost incurred during a period. See, cost variance ಹೆಸರಲ್ಲಿ ಆನ್ಸರ್ ಇದೆ, ಕಾಸ್ಟ್. ಸೊ ಇಲ್ಲಿ ನಾವು ಪ್ರಿಫರೆನ್ಸ್ ಎದಕ್ಕೆ ಕೊಡ್ತಾ ಇದೀವಿ, ಕಾಸ್ಟ್ ಕೊಡ್ತಾ ಇದೀವಿ. ಸಿ, ಕಾಸ್ಟ್ ವೇರಿಯನ್ಸ್ ಅಂತಾಗ, ಸಿ ಕಾಸ್ಟ್ ವೇರಿಯನ್ಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುವಲ್ ಕಾಸ್ಟ್ ಇನ್ಕರ್ಡ್ ಡ್ಯೂರಿಂಗ್ ಎ ಪೀರಿಯಡ್. ಸಿ, ಇಫ್ ಆ್ಯಂಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಒಂದು ಯೂನಿಟ್, ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್ ವಿ ಗೋಯಿಂಗ್ ಟು ಪ್ರಿಪೇರ್ ಎ ಬಜೆಟ್. ಸೊ ಯಾವುದೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತ ಮುಂಚೆ ಒಂದು ಬಜೆಟ್ನ ಪ್ರಿಪೇರ್ ಮಾಡ್ತೀವಿ. ಆ ಬಜೆಟಲ್ಲಿ ಏನಿರುತ್ತೆ, ಆ ಪ್ರೊಡಕ್ಷನ್ ಮಾಡಬೇಕಾದ್ರೆ ಮೆಟೀರಿಯಲ್ ಎಷ್ಟು ಬೇಕಾಗುತ್ತೆ, ಲೇಬರ್ ಎಷ್ಟು ಬೇಕಾಗುತ್ತೆ, ಓವರ್ ಹೆಡ್ಸ್ ಎಷ್ಟು ಬೇಕಾಗುತ್ತೆ. ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ನಾವು ಏನು ಮಾಡ್ತೀವಿ, ಒಂದು ಬಜೆಟ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನು ನಾವೇಂತೀವಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತೀವಿ. ಆಫ್ಟರ್ ಸೆಟ್ಟಿಂಗ್ ಎ ಸ್ಟ್ಯಾಂಡರ್ಡ್ ಕಾಸ್ಟ್ ನಾವೇನು ಮಾಡ್ತೀವಿ, ವಿ ಡೂ ಪ್ರೊಡಕ್ಷನ್. ನಾವು ಪ್ರೊಡಕ್ಷನ್ ಮಾಡ್ತೀವಿ. ಪ್ರೊಡಕ್ಷನ್ ಆದಮೇಲೆ ನಮ್ಗೆ ಏನು ಬರುತ್ತೆ, ಆ್ಯಕ್ಚುವಲ್ ಕಾಸ್ಟ್ ಆಗುತ್ತೆ, ಕಾಸ್ಟ್ ನಮ್ಗೆ ಗೊತ್ತಾಗುತ್ತೆ. ಸೊ ದೆನ್ ವಾಟ್ ವಿ ಡೂ, ವಿ ಗೋಯಿಂಗ್ ಟು ಕಂಪೇರ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್ ವಿತ್ ದಿ ಆ್ಯಕ್ಚುವಲ್ ಕಾಸ್ಟ್. ನಾವು ಫಸ್ಟೇ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಸ್ಟ್ಯಾಂಡರ್ಡ್ ನೋಡಿ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮೆಟೀರಿಯಲ್ ಎಷ್ಟಾಗತ್ತೆ, ಲೇಬರ್ ಎಷ್ಟಾಗತ್ತೆ, ಓವರ್ ಹೆಡ್ಸ್ ಎಷ್ಟಾಗತ್ತೆ, ಫಸ್ಟ್ ನಾವು ಏನು ಪ್ರಿಪೇರ್ ಮಾಡಿರ್ತೀವಿ, ಒಂದು ಬಜೆಟ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಅದನ್ನು ಸ್ಟ್ಯಾಂಡರ್ಡ್ ಅಂತೀವಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತೀವಿ. ಈ ಸ್ಟ್ಯಾಂಡರ್ಡ್ ಕಾಸ್ಟ್ಗೆ ಆ್ಯಕ್ಚುವಲ್ ಕಾಸ್ಟ್ನ ಕಂಪೇರ್ ಮಾಡ್ತೀವಿ. ಈ ಸ್ಟ್ಯಾಂಡರ್ಡ್ ಕಾಸ್ಟ್ಗೂ ಆ್ಯಕ್ಚುವಲ್ ಕಾಸ್ಟ್ಗೂ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅಂಥ ಡಿಫ್ರೆನ್ಸ್ ನಾವೇನಂತೀವಿ, ಕಾಸ್ಟ್ ವೇರಿಯನ್ಸ್ ಅಂತೀವಿ. ಸಿ, ಕಾಸ್ಟ್ ವೇರಿಯನ್ಸ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್, and is the difference between standard cost and actual cost. Is the difference between standard cost and actual cost. It may be favorable, it may be unfavorable. So standard cost to ಜಾಸ್ತಿ ಇದ್ದು ಆ್ಯಕ್ಚುವಲ್ ಕಾಸ್ಟ್ ಕಡಿಮೆ ಇದ್ದರೆ ಅದನ್ನು ನಾವು ಏನಂತೀವಿ, ಫೇವರೇಬಲ್ ವೇರಿಯನ್ಸ್ ಅಂತೀವಿ. ಇದನ್ನು
ನೆಕ್ಸ್ಟ್ ಫ್ಯೂಚರಲ್ಲಿ ಟಾಪಿಕ್ ಬಂದಾಗ ನಾವು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡೋಣ, ಮೀನಿಂಗ್ ಆಫ್ ವೇರಿಯನ್ಸ್ ಅನಾಲಿಸಿಸ್. ಸೊ ವೇರಿಯನ್ಸ್ ಮೀನಿಂಗ್ ಗೊತ್ತಾಯಿತು, ಕಾಸ್ಟ್ ವೇರಿಯನ್ಸ್ ಮೀನಿಂಗ್ ಗೊತ್ತಾಯಿತು. ವಾಟ್ ಈಸ್ ದಿ ವೇರಿಯನ್ಸ್ ಅನಾಲಿಸಿಸ್? ವೇರಿಯನ್ಸ್ ಅನಾಲಿಸಿಸ್ ಅಂದರೆ ಏನು? ವೇರಿಯನ್ಸ್ ಅನಾಲಿಸಿಸ್ ಈಸ್ ದಿ ಪ್ರೊಸೀಜರ್ ಆಫ್ computing the difference between standard cost and actual cost and recognizing the causes of those differences. ಸಿ ಹೆಸರಲ್ಲೇ ಆನ್ಸರ್ ಅನಾಲಿಸಿಸ್ ಮಾಡ್ತೀವಿ. ಏನು ಅನಾಲಿಸಿಸ್ ಮಾಡ್ತೀವಿ? ಸೊ ನಾವು ಫಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ನ ಪ್ರಿಪೇರ್ ಮಾಡ್ತೀವಿ. ಆ ಸ್ಟ್ಯಾಂಡರ್ಡ್ ಕಾಸ್ಟ್ನ ಎದಕ್ಕೆ ಕಂಪೇರ್ ಮಾಡ್ತೀವಿ? ಆ್ಯಕ್ಚುಯಲ್ ಕಾಸ್ಟ್ಗೆ. ಸ್ಟ್ಯಾಂಡರ್ಡ್ ಕಾಸ್ಟ್ ವಿಲ್ ಬಿ ಕಂಪೇರ್ ವಿತ್ ದಿ ಆ್ಯಕ್ಚುಯಲ್ ಕಾಸ್ಟ್. ಆ ಸ್ಟ್ಯಾಂಡರ್ಡ್ ಕಾಸ್ಟ್ನ ಏನು ಮಾಡ್ತೀವಿ? ಆ್ಯಕ್ಚುಯಲ್ ಕಾಸ್ಟ್ ಜೊತೆ ನಾವೇನು ಮಾಡ್ತೀವಿ? ಕಂಪೇರ್ ಮಾಡ್ತೀವಿ. ಸೊ ಯಾವಾಗ ಆ್ಯಕ್ಚುಯಲ್ ಕಾಸ್ಟ್ ಜಾಸ್ತಿ ಇದ್ದು ಸ್ಟ್ಯಾಂಡರ್ಡ್ ಕಾಸ್ಟ್ ಕಡಿಮೆ ಇದ್ದರೆ ವಿ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾಸಸ್ ಫಾರ್ ಡಿಫ್ರೆನ್ಸಸ್. ಯಾಕೆ? ನಮ್ಮ ಬಜೆಟ್ಗಿಂತ ನಮ್ಮ ಆ್ಯಕ್ಚುಯಲ್ ಕಾಸ್ಟ್ ಜಾಸ್ತಿ ಆಯಿತು. ನಾವು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿರ್ತೀವಲ್ಲ. ಫಾರ್ ಎಕ್ಸಾಂಪಲ್ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ 100 ರೂಪಾಯಿ ಆಗುತ್ತೆ ಅಂದ್ಕೊತೀವಿ. ನಾವು 110 ರೂಪಾಯಿ ಆಯಿತು. ಸೊ 10 ರೂಪಾಯಿ ಜಾಸ್ತಿ ಆಯಿತು, ಆ್ಯಕ್ಚುಯಲ್ ಕಾಸ್ಟ್ 10 ರೂಪಾಯಿ ಜಾಸ್ತಿ ಆಗಿದೆ. ವಾಟ್ ಈಸ್ ರೀಸನ್ಸ್? ನಾವು ಸ್ಟ್ಯಾಂಡರ್ಡ್ಗಿಂತ ನಮ್ಗೆ ಆ್ಯಕ್ಚುಯಲ್ ಕಾಸ್ಟೇ ಜಾಸ್ತಿ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ? ಈ ಕಾಸಸ್ ನಾವೇನು ಮಾಡ್ತೀವಿ? ರೆಕಗ್ನೈಸ್ ಮಾಡ್ತೀವಿ. ಆ ರೆಕಗ್ನೈಸ್ ಮಾಡೋ ಒಂದು ಪ್ರೊಸೀಜರನ್ನು ಏನಂತೀವಿ? ವೇರಿಯನ್ಸ್ ಅನಾಲಿಸಿಸ್ ಅಂತೀವಿ. ಸಿ ವೇರಿಯನ್ಸ್ ಅನಾಲಿಸಿಸ್ ಈಸ್ ಎ ಪ್ರೊಸೀಜರ್ ಆಫ್ ಕಂಪ್ಯೂಟಿಂಗ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್. ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ನ ಪ್ರಿಪೇರ್ ಮಾಡಿರೋ ಸ್ಟ್ಯಾಂಡರ್ಡ್ ಕಾಸ್ಟ್ನ ಆ್ಯಕ್ಚುಯಲ್ ಕಾಸ್ಟ್ಗೆ ಏನು ಮಾಡ್ತೀವಿ? ಕಂಪೇರ್ ಮಾಡ್ತೀವಿ. ಆ್ಯಂಡ್ ಕಂಪೇರ್ ಮಾಡಿ ವಿ ಗೋಯಿಂಗ್ ಟು ಫೈಂಡ್ ಔಟ್ ದಿ ಡಿಫ್ರೆನ್ಸಸ್. ಸೊ ಈ ಡಿಫ್ರೆನ್ಸಸ್ ಯಾಕೆ ಬಂತು? ವಾಟ್ ಈಸ್ ದಿ ಕಾಸಸ್? ಕಾರಣ ಯಾವುದು? ಈ ಕಾರಣ ನಾವೇನು ಮಾಡ್ತೀವಿ? ಹುಡುಕ್ತೀವಲ್ಲ. ಹುಡುಕೋ ಒಂದು ಪ್ರೋಸೆಸ್ ನಾವೇನಂತೀವಿ? ವೇರಿಯನ್ಸ್ ಅನಾಲಿಸಿಸ್ ಅಂತೀವಿ. ಸಿ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಅನಲೈಸಿಂಗ್ ದಿ ವೇರಿಯನ್ಸಸ್ ಬೈ subdividing the total variance in such a way that management can assign responsibilities for off-standard performance. See, it is the process of analyzing the variances by subdividing the total variance in such a way that management can assign the responsibilities of off-standard performance. See, it is a process of analyzing. See, variance analysis is a process of analyzing the total variance. First time our step number we have to find out the total variance. ಸೊ ಟೋಟಲ್ ವೇರಿಯನ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ವಿ, ಅದನ್ನು ಸಬ್ ಡಿವೈಡ್ ಮಾಡ್ಕೊತೀವಿ. ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾವ ಡಿಪಾರ್ಟ್ಮೆಂಟ್ದು ಸ್ಟ್ಯಾಂಡರ್ಡು ಆಫ್ ಸ್ಟ್ಯಾಂಡರ್ಡ್ ಇದೆ ಅಂತ. ವಾಟ್ಸ್ ಆಫ್ ಸ್ಟ್ಯಾಂಡರ್ಡ್ ಅಂದರೆ ಬಿಲೋ ಸ್ಟ್ಯಾಂಡರ್ಡ್. ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀವಲ್ಲ, ಅದಕ್ಕೆ ಬಿಲೋ ಸ್ಟ್ಯಾಂಡರ್ಡ್ ಆಗಿದೆ. ಅವ್ರಿಗೆ ನಾವೇನು ಮಾಡ್ತೀವಿ? ಮ್ಯಾನೇಜ್ಮೆಂಟ್ ಕ್ಯಾನ್ ಅಸೈನ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮದು ಡಿಪಾರ್ಟ್ಮೆಂಟ್ ಏನಾಗಿದೆ? ಆಫ್ ಸ್ಟ್ಯಾಂಡರ್ಡ್ ಇದೆ. ಸೊ ಯು ಟೇಕ್ ಎ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಯು ಹ್ಯಾಸ್ ಟು ಇನ್ಕ್ರೀಸ್ ಯುವರ್ ಪರ್ಫಾರ್ಮೆನ್ಸ್. ಸೊ ವೇರಿಯನ್ಸ್ ಅನಾಲಿಸಿಸ್ ಇಸ್ ಎ ಪ್ರೋಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಟೋಟಲ್ ವೇರಿಯನ್ಸ್. ಈ ಟೋಟಲ್ ವೇರಿಯನ್ಸ್ ನಾವೇನು ಮಾಡ್ತೀವಿ? ಸಬ್ ಡಿವೈಡ್ ಮಾಡ್ತೀವಿ. ಯಾವ ರೀತಿ ಸಬ್ ಡಿವೈಡ್ ಮಾಡ್ತೀವಿ ಅಂದರೆ ಮ್ಯಾನೇಜ್ಮೆಂಟ್ ಕ್ಯಾನ್ ಅಸೈನ್ ದಿ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಆಫ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ಆಫ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂದರೆ ಯಾವ ಡಿಪಾರ್ಟ್ಮೆಂಟು ಯಾರ್ದು ಪರ್ಫಾರ್ಮೆನ್ಸ್ ಬಿಲೋ ಇದೆಯೋ, ಬಿಲೋ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಇದೆಯೋ ಅವ್ರಿಗೆ ನಾವೇನು ಮಾಡ್ತೀವಿ? ಗೋಯಿಂಗ್ ಟು ಅಸೈನ್ ದಿ ರೆಸ್ಪಾನ್ಸಿಬಿಲಿಟೀಸ್ ಸೊ ದಟ್ ದೇ ಕ್ಯಾನ್ ಇನ್ಕ್ರೀಸ್ ದೇ ಸ್ಟ್ಯಾಂಡರ್ಡ್ಸ್. ಅವ್ರ ಸ್ಟ್ಯಾಂಡರ್ಡ್ಸ್ ಅವ್ರು ಏನು ಮಾಡ್ಕೊಬೇಕು? ಇನ್ಕ್ರೀಸ್ ಮಾಡ್ಕೊಬೇಕು. ಇನ್ನು ಒಂದು ಎಂಟೈರ್ ಪ್ರೋಸೆಸ್ ನಾವೇನಂತೀವಿ? ವೇರಿಯನ್ಸ್ ಅನಾಲಿಸಿಸ್ ಅಂತೀವಿ. ಸೊ 2 ಮೀನಿಂಗ್ ಇದೆ, ಯಾವ ಮೀನಿಂಗ್ ಬೇಕಾದ್ರೆ ಬರೀಬೋದು ನೀವು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ variance analysis, a 4-step approach to controlling the cost. By using variance analysis we going to control the cost. ಕಾಸ್ಟ್ ನಾವೇನು ಮಾಡ್ಬೋದು? ಕಂಟ್ರೋಲ್ ಮಾಡ್ಬೋದು. ಸಿಂಪಲ್. ಫಸ್ಟು ಕಾಂಪ್ಯೂಟ್ ದಿ ವೇರಿಯನ್ಸಸ್. ಸ್ಟೆಪ್ ನಂಬರ್ 1 ಏನು? ನಾವು ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೇರಿಯನ್ಸಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫಸ್ಟು ಬಜೆಟ್ ಪ್ರಿಪೇರ್ ಮಾಡ್ತೀವಿ. ಬಜೆಟ್ ಅಂದರೆ ಏನು? ಸ್ಟ್ಯಾಂಡರ್ಡ್ಸ್ನ ಪ್ರಿಪೇರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಕಾಸ್ಟ್ನ ಪ್ರಿಪೇರ್ ಮಾಡ್ತೀವಿ. ಈ ಸ್ಟ್ಯಾಂಡರ್ಡ್ ಕಾಸ್ಟ್ ನಾವೇನು ಮಾಡ್ತೀವಿ? ಕಂಪೇರ್ ವಿತ್ ದಿ ಆ್ಯಕ್ಚುಯಲ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ವಿಲ್ ಬಿ ಕಂಪೇರ್ ವಿತ್ ದಿ ಆ್ಯಕ್ಚುಯಲ್ ಕಾಸ್ಟ್. ಇಫ್ ಎನಿ ವೇರಿಯನ್ಸಸ್ ಅರೈಸ್ ಆದರೆ ಅದು ಯಾವುದು? ಫೇವರೇಬಲ್, ಅನ್ಫೇವರೇಬಲ್. ಫೇವರೇಬಲ್ ವೇರಿಯನ್ಸ್ ಅನಲೈಸ್ ಆದರೆ ನೋ ಪ್ರಾಬ್ಲಮ್, ವಿ ಹ್ಯಾವ್ ನೋ ಪ್ರಾಬ್ಲಮ್, ನಾವು ಕಂಟಿನ್ಯೂ ಆಗ್ತೀವಿ. ಯಾಕಂದರೆ ಫೇವರೇಬಲ್ ವೇರಿಯನ್ಸ್ ಈಸ್ ಅಕ್ಸೆಪ್ಟ್. ಅನ್ಫೇವರೇಬಲ್ ವೇರಿಯನ್ಸ್ ಇದ್ದರೆ, ಇಫ್ ದರ್ ಈಸ್ ಎನಿ ಅನ್ಫೇವರೇಬಲ್ ವೇರಿಯನ್ಸ್ ವಿ ಹ್ಯಾಸ್ ಟು ಫೈಂಡ್ ಔಟ್ ದಿ ಕಾಸ್ ಫಾರ್ ದಟ್ ವೇರಿಯನ್ಸ್.
if there is any unfavorable variance. Is variance is significant ಅಂದರೆ unfavorable variance ಇದ್ದರೆ ಅಂದರೆ ಏನಾಗಿರುತ್ತೆ, ಸಿ ಆ್ಯಕ್ಚುಯಲ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಕಡಿಮೆ ಇರುತ್ತೆ, ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಕಡಿಮೆ ಇರುತ್ತೆ. ಇಫ್ ದರ್ ಈಸ್ ಎನಿ ಸಿಗ್ನಿಫಿಕೆಂಟ್ ವೇರಿಯನ್ಸ್, ಎಸ್ ಯು ಗೋ ಫಾರ್ ವಾಟ್ ಈಸ್ ದಿ ರೀಸನ್ಸ್ ಫಾರ್ ದಟ್ ವೇರಿಯನ್ಸ್. ಆ ಡಿಫ್ರೆನ್ಸಸ್ಗೆ ಕಾರಣ ಏನು ಕಂಡುಹಿಡಿತೀವಿ. ಥರ್ಡ್ ಸ್ಟೆಪ್ ಏನು ಮಾಡ್ತೀವಿ, ಸೆಲೆಕ್ಟ್ ದಿ ಪರ್ಫಾರ್ಮೆನ್ಸ್ ಮೆಜರ್ ಟು ದಿ ಕರೆಕ್ಟ್. ಸಿ ಯಾರ್ದು ವೇರಿಯನ್ಸಸ್ ಬರ್ತಾ ಇದೆ ಆ ಪರ್ಫಾರ್ಮೆನ್ಸ್ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಮೆಜರ್ಸ್ ಕೊಡ್ತೀವಿ. we going to give measures to correct the performance. Last, take corrective actions. So we have to take the corrective actions to increase the performance. Performance increase ಮಾಡಕ್ಕೆ ನಾವು ಏನು ಮಾಡ್ತೀವಿ, we going to take a corrective actions. Step number 1, we going to compute the variance. ನಾವು ವೇರಿಯನ್ಸ್ನ ಕಂಪ್ಯೂಟ್ ಮಾಡ್ತೀವಿ. if that variance is significant, if that variance is unfavorable ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಕಡಿಮೆ ಇರುತ್ತೆ. if yes, you go for find out the causes for that particular difference. ಆ ಡಿಫ್ರೆನ್ಸ್ಗೆ ಕಾರಣ ಏನು ಹುಡುಕ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, we go into ಆ ಪರ್ಫಾರ್ಮೆನ್ಸ್ನ ಸರಿ ಮಾಡ್ಕೊಳಕ್ಕೆ ಮೆಜರ್ಸ್ ಕಂಡುಹಿಡಿತೀವಿ ಆ್ಯಂಡ್ ಟೇಕ್ ಎ ಕರೆಕ್ಟಿವ್ ಆ್ಯಕ್ಷನ್ಸ್ ತೊಗೊತೀವಿ. ಸೊ ಈ ರೀತಿ we going to control the ಕಾಸ್ಟ್ನ ಏನು ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಒಂದು ನೆಕ್ಸ್ಟ್ ಫೇವರಬಲ್ ವೇರಿಯನ್ಸ್ ಆ್ಯಂಡ್ ಅನ್ಫೇವರಬಲ್ ವೇರಿಯನ್ಸ್. ಸೊ ಫೇವರಬಲ್ ವೇರಿಯನ್ಸ್ ಅಂದರೆ ಏನು, ಇಟ್ಸ್ ವೆರಿ ಸಿಂಪಲ್. 2 ಮಾರ್ಕ್ಸ್ ಕೇಳ್ತಾರೆ. ಆ್ಯಕ್ಚುಯಲ್ ಕಾಸ್ಟು ಕಡಿಮೆ ಇದ್ದು, ಆ್ಯಕ್ಚುಯಲ್ ಕಾಸ್ಟ್ ಏನು ಮಾಡಬೇಕು, ಕಡಿಮೆ ಇರಬೇಕು. ಅದಕ್ಕೆ ಕಂಪೇರ್ ಮಾಡಿದಾಗ ಸ್ಟ್ಯಾಂಡರ್ಡ್ ಕಾಸ್ಟ್ ನೋಡಿ ಕಡಿಮೆ ಇದ್ದಾಗ ಅಂತೀವಿ ಫೇವರೇಬಲ್ ವೇರಿಯನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಸ್ಟ್ಯಾಂಡರ್ಡ್ ಕಾಸ್ಟ್ 10 ರೂಪಾಯಿ ಅಂತ ನಾವು ಫಸ್ಟ್ ಏನು ಮಾಡ್ತೀವಿ, ಡಿಸೈಡ್ ಮಾಡಿರ್ತೀವಿ. ಆ್ಯಕ್ಚುಯಲ್ ಕಾಸ್ಟ್ 9 ರೂಪಾಯಿ ಆಗುತ್ತೆ. ಅದೊಂದು ಪೆನ್ನ ನಾವು 10 ರೂಪಾಯಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅದೇ ಪೆನ್ನ 9 ರೂಪಾಯಿ ಮಾಡಿಬಿಡ್ತೀವಿ. ಅಂದರೆ ನಮ್ಮ ಸ್ಟ್ಯಾಂಡರ್ಡ್ ಕಾಸ್ಟಿಂದ ಆ್ಯಕ್ಚುಯಲ್ ಕಾಸ್ಟ್ ಕಡಿಮೆ ಆಯ್ತಲ್ಲ, ಅಂಥದನ್ನು ಏನಂತೀವಿ, ಫೇವರೇಬಲ್ ವೇರಿಯನ್ಸ್ ಅಂತೀವಿ. ಅನ್ಫೇವರೇಬಲ್ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಜಾಸ್ತಿ ಇರುತ್ತೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಕಡಿಮೆ ಇರುತ್ತೆ, ಆ್ಯಕ್ಚುಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ. ಇದನ್ನು ಏನಂತೀವಿ, ಅನ್ಫೇವರೇಬಲ್ ವೇರಿಯನ್ಸ್ ಅಂತೀವಿ. ವೇರ್ ಆ್ಯಕ್ಚುಯಲ್ ಕಾಸ್ಟ್ ಈಸ್ ಮೋರ್ ದೆನ್ ಸ್ಟ್ಯಾಂಡರ್ಡ್ ಕಾಸ್ಟ್. ಅಂದರೆ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಾವು 10 ರೂಪಾಯಿ ಆಗುತ್ತೆ ಅಂದ್ಕೊತೀವಿ. 10 ರೂಪಾಯಿ ಆಗುತ್ತೆ, ಮೆಟೀರಿಯಲು, ಅದಕ್ಕೆ ಲೇಬರು, ಓವರ್ ಹೆಡ್ಸು ಎಲ್ಲ ಸೇರಿ 10 ರೂಪಾಯಿನ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂದ್ಕೊತೀವಿ. ಬಟ್ ನಾವು ಆ್ಯಕ್ಚುಯಲ್ಗೆ ಆ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮಗೇನಾಗುತ್ತೆ, 11 ರೂಪಾಯಿ ಆಗುತ್ತೆ. ಸೊ 1 ರೂಪಾಯಿ ಎಕ್ಸ್ಟ್ರಾ ನಮಗೆ ಇನ್ವಾಲ್ವ್ಮೆಂಟ್ ಆಗ್ತಾಯಿದೆ. ಆ್ಯಕ್ಚುಯಲ್ ಕಾಸ್ಟ್ 11 ರೂಪಾಯಿ, ಸ್ಟ್ಯಾಂಡರ್ಡ್ ಏನು ಫಿಕ್ಸ್ ಮಾಡ್ಕೊಂಡಿವಿ, 10 ರೂಪಾಯಿ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಂಡಿದ್ದು. ಸೊ 1 ರೂಪಾಯಿ ಡಿಫ್ರೆನ್ಸ್ ಬಂತು. ಆ 1 ರೂಪಾಯಿ ನಾವೇಂತೀವಿ, ಅನ್ಫೇವರಬಲ್ ವೇರಿಯನ್ಸ್. ವೇರಿಯನ್ಸ್ ಅಂದ ತಕ್ಷಣ ಇಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಗಟ್ ಇಟ್ ನೋ, ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಟೈಪ್ಸ್ ಆಫ್ ವೇರಿಯನ್ಸಸ್. ಸೊ ವೇರಿಯನ್ಸಸ್ ಈಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಕ್ಯಾಟಗರೀಸ್. ಅದನ್ನು ಬ್ರಾಡಾಗಿ ಕ್ಲಾಸಿಫೈ ಮಾಡಬೇಕಂದ್ರೆ 2 ರೀತಿ ವೇರಿಯನ್ಸನ್ನು ನಾವೇನು ಮಾಡ್ತೀವಿ, ಕ್ಲಾಸಿಫೈ. ಒಂದು ಕಾಸ್ಟ್ ವೇರಿಯನ್ಸ್, ಇನ್ನೊಂದು ಸೇಲ್ಸ್ ವೇರಿಯನ್ಸ್. ಕಾಸ್ಟ್ ವೇರಿಯನ್ಸ್, ಇನ್ನೊಂದು ಸೇಲ್ಸ್ ವೇರಿಯನ್ಸ್. ಸೊ ನಮ್ಮ ಸಿಲೆಬಸಲ್ಲಿ ಬರೀ ಕಾಸ್ಟ್ ವೇರಿಯನ್ಸ್ ಇದೆ, ಸೇಲ್ಸ್ ವೇರಿಯನ್ಸ್ ಬಗ್ಗೆ ಇಲ್ಲ. ಸೊ ನಾವು ಆ್ಯಸ್ ಪರ್ ಯುವರ್ ನಾಲೆಜ್, ನಿಮ್ಮ ನಾಲೆಜ್ ಸ್ವಲ್ಪ ಇನ್ಕ್ರೀಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ವೇರಿಯನ್ಸಸ್ನ ನಾವು ಬ್ರಾಡಾಗಿ 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಕಾಸ್ಟ್ ವೇರಿಯನ್ಸು, ಇನ್ನೊಂದು ಸೇಲ್ಸ್ ವೇರಿಯನ್ಸು. ನಮ್ಮ ಸಿಲೆಬಸಲ್ಲಿ ಎದ್ರ ಬಗ್ಗೆ ಇದೆ, ಕಾಸ್ಟ್ ವೇರಿಯನ್ಸಸ್ ಬಗ್ಗೆ ಇದೆ. ಫಾರ್ ದ ಕಾಸ್ಟ್ ವೇರಿಯನ್ಸ್ ಈಸ್ ಸಬ್ ಡಿವೈಡೆಡ್ ಇಂಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಲೇಬರ್ ಕಾಸ್ಟ್ ವೇರಿಯನ್ಸ್, ಓವರ್ ಹೆಡ್ ವೇರಿಯನ್ಸ್. ರಿಪೀಟ್ ಒನ್ ಮೋರ್ ಟೈಮ್. ಟೋಟಲ್ ಕಾಸ್ಟ್ ವೇರಿಯನ್ಸ್ನ ನಾವು ಸಬ್ ಡಿವೈಡ್ ಆಗಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಲೇಬರ್ ಕಾಸ್ಟ್ ವೇರಿಯನ್ಸ್, ಓವರ್ ಹೆಡ್ ವೇರಿಯನ್ಸ್ ಅಂತ ನಾವು ಮತ್ತೆ ಸಬ್ ಡಿವೈಡ್ ಮಾಡ್ಕೊತೀವಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. ಸೊ ವೇರಿಯನ್ಸಸ್ನ ನಾವು 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಪಾರ್ಟ್ 1 ಕಾಸ್ಟ್ ವೇರಿಯನ್ಸ್, ಪಾರ್ಟ್ 2 ಬಂದುಬಿಟ್ಟು ಸೇಲ್ಸ್ ವೇರಿಯನ್ಸ್. ಗಾಟ್ ಇಟ್ ನೋ? ಸೊ ಕಾಸ್ಟ್ ವೇರಿಯನ್ಸ್ ಈಸ್ ಸಬ್ ಡಿವೈಡೆಡ್ ಇಂಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಲೇಬರ್ ಕಾಸ್ಟ್ ವೇರಿಯನ್ಸ್ ಆ್ಯಂಡ್ ಓವರ್ ಹೆಡ್ ವೇರಿಯನ್ಸ್. ಗೊತ್ತಾಯ್ತಲ್ಲ? ಸೊ ಮುಂದಕ್ಕೆ ಹೋಗೋಣ. ಸೊ ಇವಾಗ ಫಸ್ಟ್ ಯಾವುದು ತೊಗೊಳ್ಳೋಣ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ further subdivided into material price variance and material usage variance. Material cost variance ನಾವೇನು ಮಾಡ್ತೀವಿ, ಫರ್ದರ್ ಡಿವೈಡ್ ಆಗಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆ್ಯಂಡ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸೊ ಇವು ಎರಡನ್ನೂ ಆ್ಯಡ್ ಮಾಡಿದ್ರೆ ಯಾವುದನ್ನ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ MPV ಅಂತೀವಿ ಆ್ಯಂಡ್ MUV ಅಂತೀವಿ. MUV ಅಂದರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ವಿಲ್ ಗೆಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಮುಂದಕ್ಕೆ ಬರುತ್ತೆ, ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಕೀಪ್ ಇನ್ ಮೈಂಡ್.
If you add material price variance and material usage variance, we're going to get material cost variance. Again, material usage variance is further subdivided into material revised usage variance and material mix variance. If you add material revised usage variance and material mix variance, we got material usage variance. ಅರ್ಥ ಆಯ್ತಲ್ಲ? ಇವೆರಡನ್ನು ಆ್ಯಡ್ ಮಾಡಿದ್ರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಸಿಗುತ್ತೆ. ನಮಗೆ ಚೆಕ್ ಮಾಡ್ಕೊಳಕ್ಕೆ ನಮ್ಮ ಆನ್ಸರ್ ಸರಿ ಇದೆಯಾ ತಪ್ಪಿದೆಯಾ, ನಾವು ಎಕ್ಸಾಮಲ್ಲಿ ನಮ್ಮ ಆನ್ಸರ್ ರೈಟ್ ತಪ್ಪು ನಾವು ಇದನ್ನು ಅಲ್ಲೇ ಚೆಕ್ ಮಾಡ್ಕೊಬೋದು. ಅವ್ರು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಕಂಡುಹಿಡಿಯೋಕೆ ಹೇಳಿರ್ತಾರೆ, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಕಂಡುಹಿಡಿಯೋಕೆ ಹೇಳಿರ್ತಾರೆ. ಇವೆರಡನ್ನು ಆ್ಯಡ್ ಮಾಡ್ಕೊಂಡು ನಮಗೇನು ಸಿಗುತ್ತೆ? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಸಿಗುತ್ತೆ. ಅದೇ ರೀತಿ ಇವೆರಡನ್ನು ಆ್ಯಡ್ ಮಾಡಿದ್ರೆ ಇವೆರಡನ್ನು ಆ್ಯಡ್ ಮಾಡಿಕೊಂಡ್ರೆ ಮೆಟೀರಿಯಲ್ ರಿವೈಸ್ ಯೂಸೇಜ್ ವೇರಿಯನ್ಸ್, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಎರಡನ್ನು ಆ್ಯಡ್ ಮಾಡ್ಕೊಂಡು ನಮಗೇನು ಸಿಗುತ್ತೆ? ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಒನ್ ಬೈ ಒನ್ ನಾವು ಡೀಪಾಗಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂದರೆ ಏನು, ಅದ್ರ ಫಾರ್ಮುಲಾ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಗೊತ್ತಾಯ್ತಲ್ಲ? ಇದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂಡ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಮೆಟೀರಿಯಲ್ ರಿವೈಸ್ಡ್ ಯೂಸೇಜ್ ವೇರಿಯನ್ಸ್ ಅಂಡ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಚಲೋ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಫಸ್ಟ್ ಒನ್, ವಾಟ್ ಈಸ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್? 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್? ವೆರಿ ಸಿಂಪಲ್. ಫಸ್ಟ್ ಟೈಮ್ ಬರೀತಿದ್ದಾರೆ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಆಲ್ಸೋ ನೋನ್ ಆಸ್ ಮೆಟೀರಿಯಲ್ ಡೈರೆಕ್ಟ್ ಮೆಟೀರಿಯಲ್ ವೇರಿಯನ್ಸ್ ಅಂತ ಬರಿಬೋದಲ್ಲ? ಫಸ್ಟ್ ಸೆಂಟೆನ್ಸ್ ತುಂಬ ಈಸಿ ಆಗಿದೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ನಾವಿನ್ನು ಅದಕ್ಕೆ ಇನ್ನೊಂದು ಹೆಸರು ಏನಿದೆ? ಡೈರೆಕ್ಟ್ ಮೆಟೀರಿಯಲ್ ವೇರಿಯನ್ಸ್ ಅಂತೀವಿ. ತುಂಬ ಈಸಿ ಆಗಿದೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಆಲ್ಸೋ ನೋನ್ ಆಸ್ ಡೈರೆಕ್ಟ್ ಮೆಟೀರಿಯಲ್ ವೇರಿಯನ್ಸ್ ಅಂತೀವಿ. ಕಷ್ಟ ಇದೆಯಾ? ಇಲ್ಲ. ಸೊ ಇವಾಗ ಏನಿದೆ? ನೆಕ್ಸ್ಟ್ ಸ್ಟೆಪ್, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮೆಟೀರಿಯಲ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಎ ಆ್ಯಕ್ಚುಯಲ್ ಔಟ್ಪುಟ್. ಅಂದರೆ ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್, ಇಲ್ಲಿ ಫಾರ್ಮುಲಾ ಇದೆಯಲ್ಲ, ಇದನ್ನೇ ಬರೆದ್ಬಿಡಿ ಸೆಂಟೆನ್ಸಲ್ಲಿ. ನಾನು ಫಾರ್ಮುಲಾ ಹೇಳ್ಕೊಡ್ತೀನಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್, ಫಸ್ಟ್ ಫಾರ್ಮುಲಾ ಏನಿದೆ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಅದರ ಅರ್ಥ ಏನು ಅಂದರೆ, ನಾವು ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಸ್ಟ್ಯಾಂಡರ್ಡ್ ಕಾಸ್ಟ್ನ ಫಿಕ್ಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟಲ್ಲಿ ಎರಡು ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರೈಸ್. ನಾವು ಏನು ಮಾಡ್ತೀವಿ? ಕ್ವಾಂಟಿಟಿ ತೊಗೊಂಬರ್ತೀವಿ, ಮೆಟೀರಿಯಲ್ ತೊಗೊಂಬರ್ತೀವಲ್ಲ, ಮೆಟೀರಿಯಲ್ನ ಯಾವ ರೇಟಿಗೆ ತೊಗೊಂಬರ್ತೀವಿ, ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ? ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ನಾವು ಇದನ್ನು ಫಿಕ್ಸ್ ಮಾಡ್ಕೊಂಡು ಬಿಫೋರ್ ಪ್ರೊಡಕ್ಷನ್ ಒಂದು ಔಟ್ಪುಟ್, ಫಾರ್ ಎಕ್ಸಾಂಪಲ್ 100 ಯೂನಿಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಮಗೆ ಎಷ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಗುತ್ತೆ ನಾವು ಫಿಕ್ಸ್ ಮಾಡ್ಕೊತೀವಿ. ಮತ್ತು ಅದೇ 100 ಯೂನಿಟ್ಸ್ ನಾವೇನು ಮಾಡ್ತೀವಿ? ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಆ್ಯಕ್ಚುಯಲ್ ಕಾಸ್ಟ್ ಸಿಗುತ್ತೆ. ಅದೇ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ನಮಗೇನು ಸಿಗುತ್ತೆ? ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಸಿಗುತ್ತೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಸಿಂಪಲ್ ಆಗಿ ಹೇಳಬೇಕಂದ್ರೆ SC ಮೈನಸ್ AC. SC ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್, AC ಅಂದರೆ ಆ್ಯಕ್ಚುಯಲ್ ಕಾಸ್ಟ್. ಈ ಸ್ಟ್ಯಾಂಡರ್ಡ್ ಕಾಸ್ಟ್ ನಮ್ಗೆ ಹೆಂಗೆ ಸಿಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಗೊತ್ತಾಯ್ತಲ್ಲ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ನೋಡಿ, ಇನ್ನೊಂದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇವಾಗ ಹೇಳ್ಕೊಟ್ರೆ ನಿಮಗೆ ಸ್ವಲ್ಪ ಬೇಗ ಹೇಳ್ಕೊಡ್ತಾ ಅನಿಸುತ್ತೆ. ಫಾರ್ಮುಲಾಸ್ ಎಲ್ಲ ಫಸ್ಟು ಏನು ಬರುತ್ತೆ? ಸ್ಟ್ಯಾಂಡರ್ಡ್ಸ್ ಬರುತ್ತೆ ಮತ್ತು ಆ್ಯಕ್ಚುಯಲ್ಸ್ ಬರುತ್ತೆ. ಎಲ್ಲ ಫಾರ್ಮುಲಾಸ್ ನೋಡಿ, ಇಲ್ಲೂ ಅಷ್ಟೇ, ಫಸ್ಟು ಸ್ಟ್ಯಾಂಡರ್ಡ್ಸ್ ಬಂತು, ಇಲ್ಲಿ ಸ್ಟ್ಯಾಂಡರ್ಡ್ಸ್ ನೋಡಿ. ಆದರೆ ಎಲ್ಲ ಫಾರ್ಮುಲಾಸಲ್ಲಿ ಫಸ್ಟು ಸ್ಟ್ಯಾಂಡರ್ಡ್ಸ್ ಬರುತ್ತೆ ಮತ್ತು ಆ್ಯಕ್ಚುಯಲ್ಸ್ ಬರುತ್ತೆ. ಫಸ್ಟ್ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬಂದುಬಿಟ್ಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಆರ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಇದನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ SQ ಇಂಟು SP ಮೈನಸ್ AQ ಇಂಟು AP. ದಿಸ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ further divided into material price variance and material usage variance. So material price variance is equal to standard price minus actual price into actual quantity. Standard price minus actual price into actual quantity. ನೋಡಿ, ಮೆಟೀರಿಯಲ್ ನೆನಪಿಟ್ಕೊಳಕ್ಕೆ ನಾನು ಒಂದು ಇಂಟ್ ಕೊಡ್ತಾ ಇದ್ದೀನಿ. ಸೊ ನಾವು ಯಾವ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಪ್ರೈಸ್ ವೇರಿಯನ್ಸ್ ಅಂದರೆ
ಪ್ರೈಸ್ ಅಂದರೆ ಫಸ್ಟ್ ನಾವು ಹೇಳಿದೆ ಅಲ್ಲ, ಫಸ್ಟ್ ಎಲ್ಲ ಸ್ಟ್ಯಾಂಡರ್ಡ್ಸ್ ಬರುತ್ತೆ. ಓಕೆ, ಪ್ರೈಸ್ ವೇರಿಯನ್ಸಲ್ಲಿ ಏನು ಬರುತ್ತೆ? ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಅದೇ ರೀತಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್, ಯೂಸೇಜ್ ಅಂದರೆ ಕ್ವಾಂಟಿಟಿ ಅಂತ. ಇದು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಸ್ ಆಲ್ಸೋ ನೋನ್ ಆಸ್ ಮೆಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸು ನಾವು ಅಂತೀವಿ. ಸೊ ಯೂಸೇಜ್ ಅಂದರೆ ಕ್ವಾಂಟಿಟಿ. ಸೊ ಫಸ್ಟ್ ನಾನು ಹೇಳ್ತಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಲ್ಲಿ ಆ್ಯಕ್ಚುಯಲ್ ಕ್ವಾಂಟಿಟಿಯಿಂದ ಮಲ್ಟಿಫೈ ಮಾಡ್ತೀವಿ. ಅದೇ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸಿಂದ ನಾವು ಏನು ಮಾಡ್ತೀವಿ? ಮಲ್ಟಿಫೈ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಪ್ರೈಸ್. ಓಕೆ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಫಸ್ಟ್ ಹೇಳಿದೆಲ್ಲ ಸ್ಟ್ಯಾಂಡರ್ಡ್ಸ್ ಬರುತ್ತೆ ಅಂತ. ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಇನ್ನು ಸ್ವಲ್ಪ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಫರ್ದರ್ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಡಯಾಗ್ರಾಮ್ ಹಾಕಿದ್ದೀನಿ ನಿಮ್ಮ ಒಂದು ರೆಫರೆನ್ಸ್ಗೆ, ನೀವು ರೆಫರ್ ಮಾಡಿಕೊಡಿ. ಯಾವಾಗ ಹೇಳಿದೆಲ್ಲ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ದಿಸ್ ಇನ್ಪುಟ್ ಈಸ್ ಔಟ್ಪುಟ್. ಸೊ ಇದನ್ನು ನಾವು ನಾರ್ಮಲಾಗಿ ಶಾರ್ಟ್ ಫಾರ್ಮಲ್ಲಿ ಏನಂತೀವಿ? ಎಮ್ ಸಿ ವಿ ಅಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ ಟು ಎಸ್ ಸಿ ಅಂತೀವಿ. ಎಸ್ ಸಿ ಅಂದ ತಕ್ಷಣ ಬರೀ ಸ್ಟ್ಯಾಂಡರ್ಡ್ ಕಾಸ್ಟ್ ಅಲ್ಲ, ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಆರ್ ಇದಕ್ಕೆ ಇನ್ನೊಂದು ಫಾರ್ಮುಲಾ ಏನು? ಎಸ್ ಕ್ಯೂ ಇಂಟು ಎಸ್ ಪಿ ಮೈನಸ್ ಎ ಕ್ಯೂ ಇಂಟು ಎ ಪಿ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಈ ಸೆಷನ್ ಕಂಪ್ಲೀಟ್ ಆಗುತ್ತೆ. ನಾವು ನೆಕ್ಸ್ಟ್ ಸೆಷನಲ್ಲಿ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. Thank you very much for listening my video. Thank you.